ಜನ ಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ನ ವಿಶೇಷ ವರದಿ ಜನಗಣತಿ ಜಾಗೃತಿ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ. ಶೀರ್ಷಿಕೆ: ನಮ್ಮ ಮಾಹಿತಿ ನಮ್ಮ ಹಕ್ಕು. ಹಿರಿಯ ನಾಗರಿಕರಿಗಾಗಿ ವಿಶೇಷ ಜನಗಣತಿ ಜಾಗೃತಿ ಅಭಿಯಾನ. ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ನ ಪ್ರಜ್ಞಾವಂತ ಹಾಗೂ ಪ್ರಬುದ್ಧ ಪ್ರೇಕ್ಷಕರೇ, ನಿಮಗೆಲ್ಲರಿಗೂ ನಿಮ್ಮ ಶಿವಶಂಕರ್ ಡಿ ಐಹೊಳಿ ತಿಳಿಸುವ ನಮಸ್ಕಾರಗಳು. ಭಾರತವು ಇಂದು ಡಿಜಿಟಲ್ ಕ್ರಾಂತಿಯತ್ತ ಮುನ್ನುಗ್ಗುತ್ತಿದೆ. ಈ ಹೊತ್ತಿನಲ್ಲಿ ದೇಶದ ಭವಿಷ್ಯವನ್ನು ನಿರ್ಧರಿಸುವ ಜನಗಣತಿ ಪ್ರಕ್ರಿಯೆ ಆರಂಭವಾಗಿದೆ. ಇದು ಕೇವಲ ಅಂಕಿ ಅಂಶಗಳ ಆಟವಲ್ಲ, ಇದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಮತ್ತು ಸರ್ಕಾರದ ಯೋಜನೆಗಳ ಭದ್ರ ಬುನಾದಿ. ಅದರಲ್ಲೂ ವಿಶೇಷವಾಗಿ ಸಮಾಜದ ಮಾರ್ಗದರ್ಶಕರಾದ ಹಿರಿಯ ನಾಗರಿಕರು ಈ ಪ್ರಕ್ರಿಯೆಯಲ್ಲಿ ಹೇಗೆ ಭಾಗಿಯಾಗಬೇಕು, ಡಿಜಿಟಲ್ ಜನಗಣತಿಯ ಮಹತ್ವವೇನು, ಈ ಕುರಿತು ನಡೆದ ಒಂದು ವಿಶೇಷ ಕಾರ್ಯಕ್ರಮದ ವಿಸ್ತೃತ ವರದಿ ನಿಮ್ಮ ಮುಂದೆ. ಕಾರ್ಯಕ್ರಮದ ಹಿನ್ನೆಲೆ ಮತ್ತು ಉದ್ಘಾಟನೆ. ನಿನ್ನೆ ಶನಿವಾರದಂದು ಹುಬ್ಬಳ್ಳಿಯ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಪ್ರಧಾನ ಕಚೇರಿಯಲ್ಲಿ ಒಂದು ಅರ್ಥಪೂರ್ಣ ಸಭೆ ಜರುಗಿತು. ಇದು ಕೇವಲ ಸಂಘದ 3ನೇ ಶನಿವಾರದ ಮುಕ್ತ ಸಭೆಯಾಗಿರದೆ ದೇಶದ ಪ್ರಮುಖ ಜವಾಬ್ದಾರಿಯಾದ ಜನಗಣತಿಯ ಬಗ್ಗೆ ಜಾಗೃತಿ ಮೂಡಿಸುವ ವೇದಿಕೆಯಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಶ್ರದ್ಧೆ ಮತ್ತು ಭಕ್ತಿಯ ಸ್ವರಗಳು. ಹಿರಿಯ ನಾಗರಿಕರ ಸಂಘದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸುನಂದಾ ಬೆನ್ನೂರುಮಠ ಅವರ ನೇತೃತ್ವದ ಮಹಿಳಾ ತಂಡವು ಸುಶ್ರಾವ್ಯವಾದ ಸ್ವಾಗತ ಗೀತೆಯನ್ನು ಪ್ರಸ್ತುತಪಡಿಸಿತು. ತದನಂತರ ವೇದಿಕೆಯ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದರು. ಹಿರಿಯರ ಅನುಭವದ ಬೆಳಕು ಸಮಾಜಕ್ಕೆ ದಾರಿದೀಪವಾಗಲಿ ಎಂಬ ಆಶಯ ಇಲ್ಲಿ ಮನೆ ಮಾಡಿತ್ತು. ಗಣ್ಯರ ಉಪಸ್ಥಿತಿ ಮತ್ತು ಪ್ರಾಸ್ತಾವಿಕ ನುಡಿ. ವೇದಿಕೆಯು ಜ್ಞಾನ ಮತ್ತು ಅನುಭವದ ಗಣಿಯಾಗಿತ್ತು. ಸಂಘದ ಉಪಾಧ್ಯಕ್ಷರುಗಳಾದ ಶ್ರೀ ಮಠದರವರು, ಶ್ರೀ ಲಿಂಗರಾಜ್ ಅಂಗಡಿಯವರು, ರಾಜ್ಯಾಧ್ಯಕ್ಷರಾದ ಶ್ರೀ BA ಪಾಟೀಲ್ರವರು, ಮುಖ್ಯ ಅತಿಥಿಗಳಾದ ಶ್ರೀ ಸುಧೀಂದ್ರ ದೇಶಪಾಂಡೆ ಅವರು, ಮಹಿಳಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಸುನಂದಾ ಬೆನ್ನೂರುಮಠರವರು, ಪುರುಷ ಘಟಕದ ಅಧ್ಯಕ್ಷರಾದ ಶ್ರೀ MP ಕುಂಬಾರ್ರವರು, ಸಂಘದ ಜಂಟಿ ಕಾರ್ಯದರ್ಶಿಯಾದ ಶ್ರೀ SM ಕೋಳೂರ್ರವರು, ಸಂಘದ ಅಣ್ಣಿಗೇರಿ ಘಟಕದ ಅಧ್ಯಕ್ಷರಾದ ಶ್ರೀ CM ವರ್ಣೇಕರ್ರವರು, ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಗಾಯಕ್ವಾಡ್ರವರು ಹಾಗೂ ಸಂಘದ ಪದಾಧಿಕಾರಿಗಳಾದ ಶ್ರೀ ಹಿರೇಮಠರವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಘನತೆ ತಂದರು. ಉಪಾಧ್ಯಕ್ಷರಾದ ಶ್ರೀ ಲಿಂಗರಾಜ್ ಅಂಗಡಿಯವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಹಿರಿಯ ನಾಗರಿಕರು ಇಂದಿನ ಡಿಜಿಟಲ್ ಯುಗದಲ್ಲಿ ಎದುರಿಸುತ್ತಿರುವ ಸವಾಲುಗಳು ಮತ್ತು ಈ ಜನಗಣತಿ ಜಾಗೃತಿ ಕಾರ್ಯಕ್ರಮದ ಅಗತ್ಯತೆಯನ್ನು ಮನವರಿಕೆ ಮಾಡಿಕೊಟ್ಟರು. ನಂತರ ರಾಜ್ಯಾಧ್ಯಕ್ಷರಾದ ಶ್ರೀ BA ಪಾಟೀಲ್ರವರು ಅತಿಥಿಗಳನ್ನು ಪರಿಚಯಿಸುತ್ತಾ, ಸಂಘವು ಹಿರಿಯರ ಹಕ್ಕುಗಳಿಗಾಗಿ ಇದುವರೆಗೆ 1,25,000 ಸದಸ್ಯರನ್ನು ಹೊಂದಿ ನಡೆಸುತ್ತಿರುವ ನಿರಂತರ ಹೋರಾಟದ ಹಾದಿಯನ್ನು ಮೆಲುಕು ಹಾಕಿದರು. ವಿಶೇಷ ಉಪನ್ಯಾಸ: ಡಿಜಿಟಲ್ ಜನಗಣತಿಯ ಮಹತ್ವ. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಎಂದರೆ ಜನಕನ್ನಡ ಟಿವಿ ಮಾಧ್ಯಮದ ಸಹ ಸಂಸ್ಥಾಪಕರು ಹಾಗೂ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ಶಿವಶಂಕರ್ ಡಿ ಐಹೊಳಿ ಅವರ ಉಪನ್ಯಾಸ. ಜನಗಣತಿ ಎಂಬುದು ಕೇವಲ ತಲೆಗಳ ಎಣಿಕೆಯಲ್ಲ, ಅದು ಅಭಿವೃದ್ಧಿಯ ನಕ್ಷೆ ಎಂದು ತಮ್ಮ ಮಾತು ಆರಂಭಿಸಿದ ಅವರು, ಭಾರತ ಸರ್ಕಾರ ಮೊದಲ ಬಾರಿಗೆ ಪರಿಚಯಿಸಿರುವ ಸ್ವಯಂ ಡಿಜಿಟಲ್ ಜನಗಣತಿ ಸೆಲ್ಫ್ ಎನ್ಯುಮರೇಷನ್ ಸೌಲಭ್ಯದ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ಐಹೊಳಿ ಅವರಿಂದ ಹಿರಿಯ ನಾಗರಿಕರ ಜನಗಣತಿ ಜಾಗೃತಿ ಉಪನ್ಯಾಸದ ಪ್ರಮುಖ ಅಂಶಗಳು. ಮೊದಲನೇ, ನಿಖರ ಮಾಹಿತಿಯ ಅತ್ಯುತ್ತಮ ಯೋಜನೆ. ಸರ್ಕಾರವು ಹಿರಿಯ ನಾಗರಿಕರಿಗೆ ಸವಲತ್ತುಗಳನ್ನು ನೀಡಬೇಕೆಂದರೆ ದೇಶದಲ್ಲಿ ಹಿರಿಯ ನಾಗರಿಕರ ನಿಖರ ಸಂಖ್ಯೆ ಎಷ್ಟು, ಅವರ ಆರ್ಥಿಕ ಸ್ಥಿತಿ ಮತ್ತು ಆರೋಗ್ಯ ಪರಿಸ್ಥಿತಿ ಹೇಗಿದೆ ಎಂಬುದರ ದತ್ತಾಂಶ ಅತ್ಯಗತ್ಯ. 2, ಪ್ರಾಮಾಣಿಕತೆ ಮತ್ತು ನಿಖರತೆ. ಹಿರಿಯ ನಾಗರಿಕರು ತಮ್ಮ ಮಾಹಿತಿಯನ್ನು ನೀಡುವಾಗ ಯಾವುದೇ ಮುಚ್ಚುಮರೆ ಇಲ್ಲದೆ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಹಂಚಿಕೊಳ್ಳಬೇಕು. ಇದು ನಿಮ್ಮ ಮುಂದಿನ ಪೀಳಿಗೆಗೆ ಮತ್ತು ನಿಮಗಾಗಿ ರೂಪಿಸುವ ನೀತಿಗಳಿಗೆ ಅಡಿಪಾಯವಾಗಲಿದೆ ಎಂದರು. 3, ಹಕ್ಕುಗಳ ರಕ್ಷಣೆ. ನಿರ್ಲಕ್ಷ್ಯಕ್ಕೆ ಒಳಗಾದ ಹಿರಿಯ ನಾಗರಿಕರಿಗೆ ನ್ಯಾಯಯುತ ಸೌಲಭ್ಯಗಳು ತಲುಪಬೇಕಾದರೆ ಅಂಕಿ ಅಂಶಗಳ ಬಲ ಬೇಕೇ ಬೇಕು ಎಂದರು. 4, ಹೆಚ್ಚುತ್ತಿರುವ ಹಿರಿಯ ನಾಗರಿಕರ ಸಂಖ್ಯೆಯಿಂದ ಅನೇಕ ದೇಶಗಳು ಇಂದು ಸಮಸ್ಯೆ ಎದುರಿಸುತ್ತಿವೆ. ವಿಶ್ವದಲ್ಲಿ ಯುರೋಪ್, ಜಪಾನ್ ಮುಂತಾದ ಮುಂದುವರಿದ ದೇಶಗಳಲ್ಲಿ ಜನ್ಮ ಪ್ರಮಾಣ ಕಡಿಮೆಯಾಗಿ ಸುಧಾರಿತ ಚಿಕಿತ್ಸಾ ಕ್ರಮಗಳಿಂದ ಮರಣ ಪ್ರಮಾಣ ಕಡಿಮೆಯಾದ ಪರಿಣಾಮವಾಗಿ ಅಂತಹ ದೇಶಗಳಲ್ಲಿ ಈಗ ವೃದ್ಧರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿದೆ. ಅದಕ್ಕಾಗಿಯೇ ಭಾರತದ ಯುವಕ ಯುವತಿಯರಿಗೆ ರತ್ನ ಗಂಬಳಿಯ ಮೂಲಕ ಸ್ವಾಗತ ನೀಡಿ ಉದ್ಯೋಗವನ್ನು ಅಂತಹ ದೇಶಗಳು ನೀಡುತ್ತಿವೆ ಎಂದರು. ಬರಲಿರುವ ಮುಂದಿನ ದಶಕಗಳಲ್ಲಿ ಅಂತಹ ದುಸ್ಥಿತಿ ಭಾರತಕ್ಕೆ ಬರಬಾರದೆಂದರೆ ಕಾಲ ಇನ್ನೂ ಮಿಂಚಿಲ್ಲ. ಪಾರದರ್ಶಕವಾದ ನಿಖರವಾದ ಜನಗಣತಿಯ ವರದಿಯ ಮುಖಾಂತರ ಸೂಕ್ತವಾದ ಹಿರಿಯ ನಾಗರಿಕರ ಕುರಿತು ನೀತಿ ನಿರೂಪಣೆಗಳನ್ನು ಮತ್ತು ಯೋಜನೆಗಳನ್ನು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಳ್ಳಬೇಕು ಎಂದರು. 5, ಜನಸಂಖ್ಯೆಯ ಸರಾಸರಿ ಪ್ರತಿಶತ 20ರಷ್ಟು ಹಿರಿಯ ನಾಗರಿಕರು ಇದ್ದಾರೆ. ಅಂದರೆ ಅಲ್ಲಿಗೆ ಅಂದಾಜು 30 ಕೋಟಿಗಿಂತಲೂ ಹೆಚ್ಚು ಹಿರಿಯ ನಾಗರಿಕರು ಭಾರತದಲ್ಲಿ ಇದ್ದಾರೆ ಎಂದಂತಾಯಿತು. ರಾಜ್ಯದಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಅಂದಾಜು 1.4 ಕೋಟಿ ಹಿರಿಯ ನಾಗರಿಕರು ಇದ್ದಾರೆ ಅಂದಾಯಿತು. ಈ ಸಂಖ್ಯೆಗಳನ್ನು
ಕೈಗೊಳ್ಳುತ್ತಿರುವ 2027 ಜನಗಣತಿ ಸ್ಪಷ್ಟೀಕರಿಸಬೇಕು ಎಂದರು. ಇಷ್ಟು ಅಗಾಧ ಸಂಖ್ಯೆಯ ಹಿರಿಯ ನಾಗರಿಕರಿದ್ದರೂ ಸಹ ಭಾರತದ ಸಂವಿಧಾನದ ಅಡಿಯಲ್ಲಿ ಸದ್ಯ ಹಿರಿಯ ನಾಗರಿಕರಿಗೆ ಪ್ರತ್ಯೇಕವಾದ ಮತಕ್ಷೇತ್ರ ಮತ್ತು ಹಿರಿಯ ನಾಗರಿಕರ ಪ್ರತಿನಿಧಿಗೆ ಅವಕಾಶ ಕಲ್ಪಿಸಿರುವುದಿಲ್ಲ. ಆದರೆ ವಿಚಿತ್ರವೆಂದರೆ ಇದಕ್ಕೂ ಕಡಿಮೆ ಸಂಖ್ಯೆ ಇರುವ ಶಿಕ್ಷಕರ ಹಾಗೂ ಪದವೀಧರರಿಗಾಗಿಯೇ ಪ್ರತ್ಯೇಕವಾದ ಮತಕ್ಷೇತ್ರ ಹಾಗೂ ಪ್ರತಿನಿಧಿಗೆ ಅವಕಾಶವಿದೆ. ಹಾಗಾಗಿ ಹಿರಿಯ ನಾಗರಿಕರ ಸಮಸ್ಯೆಗಳಿಗೆ ಧ್ವನಿಯಾಗಲು ಭಾರತದ ಸಂವಿಧಾನದ ತಿದ್ದುಪಡಿಯ ಮೂಲಕ ಹಿರಿಯ ನಾಗರಿಕರಿಗೆ ಪ್ರತ್ಯೇಕವಾದ ಮತಕ್ಷೇತ್ರದ ಬೇಡಿಕೆಗೆ ಈ ಸಂಘ ಮುಂದಾಗಬೇಕೆಂದರು. ಸ್ಫೂರ್ತಿದಾಯಕ ನಾಯಕತ್ವದ ಶ್ಲಾಘನೆ. ಶಿವಶಂಕರ್ ಡಿ ಐಹೊಳೆ ಅವರು ತಾವು ಸಹ ಈ ಸಂಘದ ಸದಸ್ಯತ್ವ ಪಡೆದಿರುವುದನ್ನು ಹೆಮ್ಮೆಯಿಂದ ಹಂಚಿಕೊಂಡರು. ರಾಷ್ಟ್ರಮಟ್ಟದಲ್ಲಿ ಹಿರಿಯ ನಾಗರಿಕರ ಧ್ವನಿಯಾಗಿ ದಶಕಗಳಿಂದ ಹೋರಾಡುತ್ತಿರುವ ಶ್ರೀ BA ಪಾಟೀಲ್ ರವರ ನೇತೃತ್ವವನ್ನು ಅವರು ಕೊಂಡಾಡಿದರು. ಪಾಟೀಲ್ ಅವರ ಹೋರಾಟದ ಫಲವಾಗಿ ಇಂದು ಸರ್ಕಾರಗಳು ಹಿರಿಯ ನಾಗರಿಕರ ಕಡೆಗೆ ತಿರುಗಿ ನೋಡುವಂತಾಗಿದೆ. ವಾರ್ಡ್ ಸಮಿತಿಗಳ ರಚನೆಗಾಗಿ ತಾವು ನಡೆಸುತ್ತಿರುವ ಹೋರಾಟಕ್ಕೂ ಅವರ ಮಾರ್ಗದರ್ಶನ ದೊಡ್ಡ ಸ್ಫೂರ್ತಿ ಎಂದು ಭಾವನಾತ್ಮಕವಾಗಿ ನುಡಿದರು. ಉಪನ್ಯಾಸದ ನಂತರ ಸಭಿಕರ ಕುತೂಹಲದ ಪ್ರಶ್ನೆಗಳಿಗೆ ಅತ್ಯಂತ ಸರಳವಾಗಿ ಉತ್ತರಿಸುವ ಮೂಲಕ ಸಂಶಯಗಳನ್ನು ಪರಿಹರಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರ್ನಾಟಕ ವಿಶ್ವವಿದ್ಯಾಲಯದ ಮಾಜಿ ಸಿಂಡಿಕೇಟ್ ಸದಸ್ಯರು ಹಾಗೂ ಸಮಾಜ ಸೇವಕರೂ ಆದ ಮತ್ತು ಈ ಸಲದ ಪಶ್ಚಿಮ ಪದವೀಧರರ ಮತಕ್ಷೇತ್ರದಿಂದ MLC ಸ್ಥಾನಕ್ಕೆ ಸ್ಪರ್ಧಿಸುತ್ತಿರುವ ಶ್ರೀ ಸುಧೀಂದ್ರ ದೇಶಪಾಂಡೆ ಅವರು ಹಿರಿಯ ನಾಗರಿಕರ ಬಗ್ಗೆ ವಿಶೇಷ ಕಾಳಜಿ ವ್ಯಕ್ತಪಡಿಸಿದರು. ಈಗಾಗಲೇ ತಾವು ವಾಸ ಮಾಡುವ ಧಾರವಾಡದ ಕಲ್ಯಾಣ ನಗರದ ಹತ್ತಿರ ರೈಲ್ವೆ ಬ್ರಿಡ್ಜ್ ಇಲ್ಲದ ಕಾರಣ ಸರಳವಾಗಿ ಸಾರಿಗೆ ಚಲಿಸದೆ ತೊಂದರೆ ನಿರಂತರವಾಗಿ ಆಗುತ್ತಿತ್ತು. ಇದನ್ನು ನೋಡಿದ ತಾವು ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕಲ್ಲ ಎಂದು ತಾವು ವಾಸ ಮಾಡುವ ಪ್ರದೇಶ ಹಾಗೂ ಸುತ್ತಮುತ್ತಲಿನಲ್ಲಿರುವ ವಿಶೇಷವಾಗಿ ನಿವೃತ್ತಿಯನ್ನು ಹೊಂದಿದ ಹಿರಿಯ ನಾಗರಿಕರ ಬಳಗವನ್ನು ಕಟ್ಟಿಕೊಂಡು ನಿರಂತರ ಹೋರಾಟವನ್ನು ಕೈಗೊಂಡಿದ್ದರ ಫಲವಾಗಿ ರೈಲ್ವೆ ಬ್ರಿಡ್ಜ್ ನಿರ್ಮಾಣವಾಗಿದೆ. ಹಾಗಾಗಿ ಹಿರಿಯ ನಾಗರಿಕರು ಬಯಸಿದರೆ ಯಾವುದೇ ಕಾರ್ಯ ಅಸಾಧ್ಯವಲ್ಲವೆಂದರು. ಹಿರಿಯ ನಾಗರಿಕರು ಈ ದೇಶದ ಅನುಭವದ ಸಂಪತ್ತು. ಅವರ ಹಕ್ಕುಗಳ ರಕ್ಷಣೆ ಕೇವಲ ಚುನಾವಣಾ ವಿಷಯವಲ್ಲ, ಅದು ಪ್ರತಿಯೊಬ್ಬನ ನೈತಿಕ ಜವಾಬ್ದಾರಿ. ನಾನು ಇಂದಿಲ್ಲ ನಾಳೆ ಹಿರಿಯ ನಾಗರಿಕನಾಗುವವನೇ. ಆದ್ದರಿಂದ ಈ ಸಂಘದ ಹೋರಾಟಕ್ಕೆ ನನ್ನ ಬೆಂಬಲ ಸದಾ ಇರುತ್ತದೆ ಎಂದು ಭರವಸೆ ನೀಡಿದರು. ಅವರ ಈ ಮಾತುಗಳು ಸಭೆಯಲ್ಲಿದ್ದವರಲ್ಲಿ ಹೊಸ ಆಶಾಭಾವನೆ ಮೂಡಿಸಿತು. ಕಾರ್ಯಕ್ರಮದ ಕೊನೆಯಲ್ಲಿ ಸಂಘದ ಜಂಟಿ ಕಾರ್ಯದರ್ಶಿ ಶ್ರೀ SM ಕೋಳೂರ್ ಅವರು ವಂದನಾರ್ಪಣೆ ಸಲ್ಲಿಸಿದರು. ಇಡೀ ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರೂಪಿಸಿದವರು ಪ್ರಧಾನ ಕಾರ್ಯದರ್ಶಿ ಶ್ರೀ ಗಾಯಕ್ವಾಡ್ ರವರು. ವೀಕ್ಷಕರೇ, ನೋಡಿದರಲ್ಲವೇ, ಜನಗಣತಿ ಎಂಬುದು ನಮ್ಮ ನಾಳಿನ ಬದುಕಿನ ದಿಕ್ಸೂಚಿ. ಇಂತಹ ಮಹತ್ವದ ವಿಷಯದ ಬಗ್ಗೆ ಹಿರಿಯ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಜನಕನ್ನಡ TV ಸದಾ ಮುಂಚೂಣಿಯಲ್ಲಿರುತ್ತದೆ. ಈ ಕಾರ್ಯಕ್ರಮದ ವಿಸ್ತೃತ ವರದಿಯನ್ನು ಸಿದ್ಧಪಡಿಸಿದವರು ನಮ್ಮ ಜಗದೀಶ್ M ಉಣಕಲ್ ರವರು. ನಿಮ್ಮ ಮಾಹಿತಿಯನ್ನು ನೀವೇ ಡಿಜಿಟಲ್ ರೂಪದಲ್ಲಿ ದಾಖಲಿಸಿ ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಿ. ಇಂತಹ ಮತ್ತಷ್ಟು ಜನಪರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜನಕನ್ನಡ TV. ಇದು ನಿಮ್ಮ ಧ್ವನಿ, ನಿಮ್ಮ ಮಾಧ್ಯಮ. ನಿಮ್ಮ ನೆಚ್ಚಿನ ಜನಕನ್ನಡ TV ಮಾಧ್ಯಮದ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ, ಸಮೃದ್ಧಿಯ ಕಡೆ. ನಿಮ್ಮ ನೆಚ್ಚಿನ ಜನಕನ್ನಡ TV ಮಾಧ್ಯಮದ YouTube ಚಾನೆಲ್ ಸಬ್ಸ್ಕ್ರೈಬ್ ಆಗುವ ಮೂಲಕ, ಶೇರ್ ಮತ್ತು ಲೈಕ್ ಹಾಗೂ ಕಮೆಂಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಹಾರೈಸಿ. ಧನ್ಯವಾದಗಳು. ಹೆಚ್ಚಾಗಿ ಪದಾಧಿಕಾರಿಗಳಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಅಧಿಕಾರಿಗಳು ನಿವೃತ್ತಿ ನಂತರ ಸಾಕಷ್ಟು ಪೆನ್ಷನ್ ಅನ್ನ ಪಡಿತಾ ಇದ್ದಾರೆ. ಇವರಿಗೆ ಯಾರ್ದ ಒಂದು ಅವಶ್ಯಕತೆ, ದುಡ್ಡಿನ ಅವಶ್ಯಕತೆ ಆಗಲಿ, ಕಾನೂನು ಸಲಹೆ ಏನು ಬೇಕಾಗಿಲ್ಲ. ಆದರೂ ಕೂಡ ನಮ್ಮ ಈ ಒಂದು ಸಂಘಟನೆ ಎಲ್ಲರೂ ಕೂಡಿ ಯಾವ ಹಿರಿಯ ನಾಗರಿಕ ಪ್ರತಿನಿತ್ಯ ಕಣ್ಣೀರನ್ನು ಹಾಕ್ತಾರೆ ಅವರಿಗೆ ಒಂದು ಸಹಾಯ ಮಾಡಬೇಕನ್ನೋ ನಿರ್ಧಾರದಿಂದ ಈ ಸಂಘ ಹುಟ್ಟುಕೊಂಡಿದೆ. ಅದರಂತೆ ಪ್ರತಿಯೊಬ್ಬರು ನಿಸ್ವಾರ್ಥ ಸೇವೆಯನ್ನು ನಮ್ಮಲ್ಲಿ ಕಿಸೆದ ದುಡ್ಡು ಖರ್ಚು ಮಾಡಿ ಸೇವೆಯನ್ನು ಮಾಡ್ಕೊತ ಬಂದಿದ್ದೇವೆ. ಇದಕ್ಕೆ ಸಹಾಯ ಮಾಡಿ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀವಿ. ಅದಕ್ಕೆ ಆ ರೀತಿಯೊಳಗೂ ಕೂಡ ತಾವು ಧನ ಸಹಾಯವನ್ನು ಮಾಡಬೇಕಂತ ವಿನಂತಿಯನ್ನು ಮಾಡಿಕೊಂಡು ಇಲ್ಲಿಗೆ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯದ ಮುಖ್ಯ ಕಚೇರಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ BA ಪಾಟೀಲ್ ಅವರೇ, ಲಿಂಗರಾಜ ಅಂಗಡಿಯವರೇ, ಮಠದವರೇ, ಸುಧೀಂದ್ರ ದೇಶಪಾಂಡೆ ಅವರೇ, ಮುಳೂರವರೇ, ಕುಂಬಾರವರೇ, ರೇವಣ್ಕರ್ ಅವರೇ, ಉಣಕಲ್ ಅವರೇ ಹಾಗೂ ಬೆನ್ನೂರು ಮಠ ಅವರೇ, ನಂದ ಬೆನ್ನೂರು ಮಠದವರೇ, ಹಿರೇಮಠರವರೇ, ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರುತ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ. ಮಾತುಗಳನ್ನು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದೊಳಗೆ ನಾವು ಮೊನ್ನೆ ದಿವಸ ಸುಧೀಂದ್ರ ದೇಶಪಾಂಡೆ ಅವ್ರನ್ನ ಕರ್ಕೊಂಡು ಬಂದಾಗಿದ್ವಿ. ಸುಧೀಂದ್ರ ದೇಶಪಾಂಡೆ ಅವರು ನಾನು 1989-90 ಪರಿಚಯ. ನಾನು ಅದೇ PUC ಮುಗಿಸಿದ್ದೆ.
ಜಿ ಕಾಲೇಜ್ ಆಫ್ ಕಾಮರ್ಸಲ್ಲಿ ಇದೇ ರೀತಿ ರಣ ಬಿಸಿಲು, ಮಧ್ಯಾಹ್ನದ ಬಿಸಿಲು, ಈಗೇನು ನಾವು ಬೇಸಿಗೆ ರಜೆ ಅಂತೇವಲ್ಲ ಅಂಥ ಸಂದರ್ಭದೊಳಗೆ ನಮ್ಮ ತಂದೆಯವರು ಈ ಸೂಟಿ ಒಳಗೆ ಸುಮ್ಮನೆ ಅತ್ತಾಗಿತ್ತ ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡು ಓಡಾಡೋಕ್ಕಿಂತ ಆ ಸಂಯುಕ್ತ ಕರ್ನಾಟಕ ಪೇಪರ್ನಾಗ ವ್ಯಕ್ತಿತ್ವ ವಿಕಸನ ಶಿಬಿರ ಅಂತ ಬಂದಿತ್ತು ನೋಡು, ಅದಕ್ಕೊಂದು ಪತ್ರ ಬರೀ, ಅಲ್ಲಿ ಹೋಗಿ ಅದರೊಳಗೆ ಭಾಗವಹಿಸು, ಒಂದು 15 ದಿವಸ ಅರ್ಥಪೂರ್ಣವಾಗಿ ಕಳೆಯುವಂತ ಅಂತಂದ್ರೆ ಆ ದಿನಗಳನ್ನ ಇವತ್ತು ಮರ್ಕೊಳಿಸೋ ಹಂಗಾಯ್ತು. ಯಾಕಂತಂದ್ರೆ 25 ಪೈಸಾನೋ 50 ಪೈಸಾ ಕಾರ್ಡ್ ಬರ್ತಿತ್ತು, ಈಗ ಐತು ಈಗ ಗೊತ್ತಿಲ್ಲ. ಆವಾಗ ಅದನ್ನ ಬರೆದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತಲೂ ಗೊತ್ತಿರ್ಲಿಲ್ಲ ನನಗೆ ಅವಾಗ. ಅದೇ ನಿಜವಾಗಿ ಹೇಳ್ಬೇಕಂದ್ರೆ, ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ, ಲೆಮಿಂಗ್ಟನ್ ಶಾಲೆ ಒಳಗೆ ವ್ಯಕ್ತಿತ್ವ ವಿಕಸನ ಶಿಬಿರವನ್ನ ಏರ್ಪಡಿಸಿದ್ರು. ಆ ವ್ಯಕ್ತಿತ್ವ ವಿಕಸನ ಶಿಬಿರಕ್ಕೆ ಆ ಒಂದು ಪೋಸ್ಟ್ ಕಾರ್ಡ್ ಮುಖಾಂತರ ನಾನು ಬರೆದು ಕಳಿಸಿದ್ದೆ. ಸಂಯುಕ್ತ ಕನ್ನಡದಾಗ ಬಂದಿತ್ತು ನೋಡ್ರಿ, ಅಪ್ಪಾರ ಬೇರೆ ಹೇಳಿದ್ರು. ಹಾಗೆ ನನ್ನ ನಿರೀಕ್ಷೆನೂ ಇರಲಿಲ್ಲ. ನಿಮಗೆ ಹೇಳ್ತೀನಿ, ವ್ಯವಸ್ಥಿತವಾಗಿ ಮತ್ತೊಂದು ಸ್ವಲ್ಪ ದಿವಸದೊಳಗನೆ, ಮೋಸ್ಟ್ಲಿ ಒಂದು ವಾರದೊಳಗನೆ ಇರಬೇಕು, ಮತ್ತೊಂದು ಪತ್ರ ಬಂತು ನನಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ. ವ್ಯಕ್ತಿತ್ವ ವಿಕಸನ ಶಿಬಿರಕ್ಕೆ ನೀವು ಆಯ್ಕೆಯಾಗಿದ್ದೀರಿ, ಇಂತಿಂಥ ದಿವಸ ನೀವು ಈ ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಾಗಬೇಕು ಇಂಥ ಸ್ಥಳದೊಳಗೆ ಅಂತ ಹೇಳಿ. ಅಲ್ಲಿಂದ ವ್ಯಕ್ತಿತ್ವ ವಿಕಸನ ಶಿಬಿರದ ಮೂಲಕ ಇಂಥ ಮಾರ್ಚ್ ಏಪ್ರಿಲ್ ತಿಂಗಳ ಟೈಮ್ ಒಳಗೆ ನನಗೆ ವಿದ್ಯಾರ್ಥಿ ಪರಿಷತ್ತಿನ ಪರಿಚಯ ಆಯಿತು. ಅಲ್ಲಿ ನನಗೆ ಸುಧೀಂದ್ರ ದೇಶಪಾಂಡೆ ಅವರು ಪೂರ್ಣಾವಧಿ ಕಾರ್ಯಕರ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತು ಇವರು ಮತ್ತು KJN ಇವತ್ತು ಕೂಡ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತು ಈಗೇನು MLC ಆಗಿದ್ದಾರೆ ರವಿಕುಮಾರ್ ಅವರು, ಅವರೆಲ್ಲರ ಸಂಪರ್ಕ ಬಂತು. ಮಂಜುಳಾ ಅವರು ಕೂಡ ಅವಾಗ ಬಂದಿದ್ದು, ತಮ್ಮ ನೆನಪಿರ್ಬೋದು. ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅಂತ ಅನ್ಕೊಳ್ತೀನಿ. ಇದು 30-35 ವರ್ಷದ ಹಿಂದೆ ಆದಂತ ಘಟನೆ. ಎಷ್ಟು ವ್ಯವಸ್ಥಿತವಾಗಿ ಆ ವ್ಯಕ್ತಿತ್ವ ವಿಕಸನ ಶಿಬಿರವನ್ನ ಏರ್ಪಡಿಸಲಾಯಿತು ಅಂತಂದ್ರೆ, ಇವತ್ತೇನರ ವೇದಿಕೆ ಮೇಲೆ ನಿಂತು, ಆಗಲೇ ಪಾಟೀಲ್ ಹೇಳಾತಿದ್ರಲ್ಲ, ದೇಶಭಕ್ತ ರತ್ನಪ್ಪ ಕುಂಬಾರ್ ಕಾಲೇಜ್ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಹೋಗಿ MBA ಪಡೆದ್ರು, ಭಾಷಣಕಾರರು, ಆ ಪ್ರಶಸ್ತಿ ಪಡೆದ್ರು, ಈ ಪ್ರಶಸ್ತಿ ಪಡೆದ್ರು, ಸಮಾಜ ಸೇವೆಗೆ ತೊಡಗಿಸಿಕೊಂಡಿದ್ದಾರೆ. ಅದಕ್ಕೆಲ್ಲ ಬುನಾದಿ ಆ ಒಂದು ವ್ಯಕ್ತಿತ್ವ ವಿಕಸನ ಶಿಬಿರ ಅಂತ ಹೇಳಿದ್ರೆ ತಪ್ಪಾಗಲಾರದು, ಅತಿಶಯೋಕ್ತಿ ಆಗಲಾರದು. ಅಂತಹ ಒಂದು ವ್ಯಕ್ತಿತ್ವ ನಿರ್ಮಾಣದ ಸಂಸ್ಥೆಗಳ ಅವಶ್ಯಕತೆ ಇವತ್ತಿದೆ ಅಂತ ನನಗೆ ಖಾತ್ರಿ ಇದೆ. ಬಹುಶಃ ಚಟುವಟಿಕೆಗಳು ಇವತ್ತು ನಡೀತಾ ಇವೆ, ಆದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಅಂತ ಚಟುವಟಿಕೆಗಳು ಆಗ್ಬೇಕು. ಅವತ್ತು ನನಗೆ ಪರಿಚಯ ಆದಂತಹ ಸುಧೀಂದ್ರ ದೇಶಪಾಂಡೆ ಅವರನ್ನ ನಾನು ಗಮನಿಸ್ತಾ ಬರ್ತಾ ಇದ್ದೀನಿ. ಪ್ರತಿ ಒಂದು 2-3 ವರ್ಷಕ್ಕೊಮ್ಮೆ, 5 ವರ್ಷಕ್ಕೊಮ್ಮೆ ಸಂದರ್ಭೋಚಿತವಾಗಿ ನಾವು ಭೇಟಿ ಆಗ್ತಾನೇ ಇದ್ದೀವಿ. ಅವರು ನವನಗರದಲ್ಲಿ ಶಾಲೆಯ ಅಡ್ಮಿನಿಸ್ಟ್ರೇಟರ್ ಆಗಿ ಕಾರ್ಯನಿರ್ವಹಿಸುವಾಗ, ಮತ್ತು ವಿಶ್ವವಿದ್ಯಾಲಯದೊಳಗೆ ಸಿಂಡಿಕೇಟ್ ಮೆಂಬರ್ ಆಗಿರಬಹುದು. ಹೀಗೆ ಹಲವಾರು ಹಂತದೊಳಗೆ LLB ಕಲಿಯುವುದಕ್ಕೆ ನಾನು ಕಲಿಸ್ತಕ್ಕಂಥ ಕಾಲೇಜುಗಳ ಪ್ರಿನ್ಸಿಪಲ್ ಆಗಿದ್ದಾಗ ಪಕ್ಕದಲ್ಲೇ LLB ಇತ್ತು, ಅದೇ ಸಂಸ್ಥೆ. ನಾನು ಕಾಮರ್ಸ್ ಕಾಲೇಜ್ ಪ್ರಿನ್ಸಿಪಲ್. ಮತ್ತೆ ಇಲ್ಲಿ ಸುಧೀಂದ್ರ ದೇಶಪಾಂಡೆ ಅವ್ರ ಖುಷಿ ಅದೇ, ಸೀದಾ ನನ್ನ ಕ್ಯಾಬಿನ್ ಒಳಗೆ ಬಂದ್ರು. ಇಲ್ರಿ, ನಾನು LLB ಕಲಿಯಾಕತ್ತೇನೆ ಈಗ ಅಂತ. ಭಾಳ ಒಳ್ಳೇದಾಗ್ಲಿ, ಇದು ಸೂಕ್ತವಾದಂಥದ್ದು ಅಂತ ಹೇಳಿದೆ. ಅಂತಹ ವ್ಯಕ್ತಿತ್ವದ ವ್ಯಕ್ತಿ ಇವತ್ತು ನಮ್ಮ ಹಿರಿಯ ನಾಗರಿಕರ ಸಂಘಟನೆ ಒಳಗೆ ಅಧಿಕೃತವಾಗಿ ಸದಸ್ಯತ್ವವನ್ನು ಪಡೆಯುವ ಮೂಲಕ ಸಂಘದ ಸದಸ್ಯರಾಗಿ ಬರ್ತಾ ಇದ್ದಾರೆ. ಅದಕ್ಕೆ ನಾನು ಕೂಡ ಅಧಿಕೃತವಾದ ಸದಸ್ಯತ್ವವನ್ನ ಕೊಡ್ಕೊಂಡು, ನಮ್ಮ ಜೊತೆ ನಮ್ಮ ಉಣಕಲ್ ಅವರು, ಜಗದೀಶ್ ಉಣಕಲ್, ನಮ್ಮ ಜನಕನ್ನಡ ಟಿವಿ ಮಾಧ್ಯಮದ ಅವರು ಕೂಡ ಸಹ ಸಂಸ್ಥಾಪಕರು, ವರದಿಗಾರರು ಕೂಡ. ಅವರು ಈ ಒಂದು ಸಂಸ್ಥೆ, ಪಾವನವಾದಂತಹ ಸಂಸ್ಥೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇದ್ದೇವೆ. ಮತ್ತೆ ಒಂದು ಶಿಬಿರ ಜಾಯಿನ್ ಆದೆ ಅಂತ ನನಗೆ ಖಾತ್ರಿ ಆಗಿದೆ. ಯಾಕಂತಂದ್ರೆ ಮೊನ್ನೆ ನಾವು ದಾವಣಗೆರೆ ಹೋದಾಗ ಆಗಲೇ ಹೇಳಿದ್ರು ಗುರುಗಳು, ಪಾಟೀಲ್ ಗುರುಗಳು, ಬಹಳ ಉತ್ತಮವಾಗಿ ಸ್ಪಂದನೆ ಸಿಕ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಅಂತ ಹೇಳಿ. ಹಾಗಾಗಿ ಹಿರಿಯ ನಾಗರಿಕರನ್ನು ನಿಮ್ಗೆಲ್ಲ ಗೊತ್ತು, ನಮ್ಮ ಸನಾತನ ಧರ್ಮದೊಳಗೆ ನಮ್ಮ ಪರಂಪರೆ, ಭಾರತೀಯ ಪರಂಪರೆನೇ ಅಂದ್ರಲ್ಲ ಸನಾತನ ಅಂತ ಅನ್ನೋದಷ್ಟೇ ಯಾಕೆ, ಇಡೀ ಭಾರತೀಯ ಪರಂಪರೆ ಒಳಗೆ ಹಿರಿಯರ ಬಗ್ಗೆ ಅಪಾರವಾದ ಗೌರವ. ಈಗಲೂ ಕೂಡ ಹಿರಿಯರಂತಂದ್ರೆ ನಾವೆಲ್ಲರ ಹೊರಗೆ ಹೊಂಟೇವು. ಅವರು ಪಶ್ಚಿಮ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಇನ್ನೇನು ಧುಮುಕಲಿದ್ದಾರೆ. ಅವರು ಯಶಸ್ವಿ ಆಗಲಿ. ಮತ್ತು ಹಿರಿಯ ನಾಗರಿಕರನ್ನ ಆಲ್ರೆಡಿ ಪಾಟೀಲ್ ಸರ್ ಹೇಳ್ಬಿಟ್ಟಾರೆ, ನಾನು ಮೀಸಲಾಗಿ ನಾ ಗೆಲ್ಲೇ ಬಿಡ್ರಿ ಅಂತ ಸೆಕೆಂಡ್ರಿ ನಾನು ಹೇಳ್ಯಾರು. ನಾನು ಕರ್ಕೊಂಡ್ಬಂದು ಪರಿಚಯ ಮಾಡಿಸಿದೆ. ಅವ್ರು ಹೇಳಿದ್ರು, ಸರ್ ಅದನ್ನ ಸೈಡ್ ಇಡೋಣ, MLC ಅದು ಒಂದು ಆದ್ರೆ ನಾನು ಹಿರಿಯ ನಾಗರಿಕರು ಇಂದಿಲ್ಲ ನಾಳೆ ಆಗ್ಲೇಬೇಕು. ನಮ್ಮ ಮನೆಯಲ್ಲೂ ಹಿರಿಯ ನಾಗರಿಕರಿದ್ದಾರೆ,
ಹಿರಿಯ ನಾಗರಿಕರಿಗೆ ನಾನು ನನ್ನ ಹೋರಾಟವನ್ನು ಮೀಸಲಾಗಿಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಹಿರಿಯ ನಾಗರಿಕರ ಸಂಘಟನೆಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಕೂಡ ಈ ಹಿರಿಯ ನಾಗರಿಕರ ಸಂಘಟನೆಯ ಅಧಿಕೃತ ಸದಸ್ಯನಾಗಿ 53-54ರಲ್ಲಿ ಆದರೂ ಕೂಡ ಈ ಅವಕಾಶವನ್ನು ಸದಾವಕಾಶವನ್ನು ಕಲ್ಪಿಸಿದಂಥ ಸಂಘಟನೆಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಏನಾದರೂ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಎಲ್ಲ ಹಿರಿಯರಿಗೆ, ನಾಗರಿಕರಿಗೆ ನಮಸ್ಕರಿಸುತ್ತಾ, ಪ್ರಾರಂಭದಲ್ಲಿ ಒಂದು ವಾಕ್ಯವನ್ನು ನಾನು ಯಾವಾಗ ಹೇಳ್ತಾ ಇರ್ತೀನಿ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶುಕದಾತ. ಈ ಸಂಗತಿಯನ್ನು ಹೇಳಿ ನಾನು ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಶರಣಬಸಪ್ಪ ಚೋಳಿ ಬರಬೇಕಾಗಿತ್ತು, ಅನಿವಾರ್ಯವಾಗಿ ಅವರು ಬಂದಿಲ್ಲ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀಯುತ ಬಿ ಎ ಪಾಟೀಲ್ ಅವರೇ ಇಷ್ಟೊತ್ತಿನವರೆಗೂ ಚುನಾವಣೆ ಜನಗಣತಿಯ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ಸನ್ಮಾನ್ಯ ಶ್ರೀ ಶಿವಶಂಕರ ಐಹೊಳೆ ಅವರೇ, ನಮ್ಮ ಆತ್ಮೀಯರಂತ ಹಿರಿಯರಾದಂಥ ಶ್ರೀಯುತ ಲಿಂಗರಾಜ್ ಪಾಟೀಲ್ ಅವರೇ, ಲಿಂಗರಾಜ್ ಅಂಗಡಿ ಅವರೇ, ಅದು ಬಹಳ ಕಡೆ ಅದು ಸ್ವಲ್ಪ ಆಗಿದೆ, ಅವ್ರಿಗೂ ಗೊತ್ತಿರೋದು ಅದು ಇತ್ತೀಚೆಗೆ ಸ್ವಲ್ಪ ಪಾಟೀಲ್ ಮನಸ್ಸಿನ ಬಹಳ ಬರ್ಲಿಕ್ಕೆ ಲಿಂಗರಾಜ್ ಅದಕ್ಕೆ ಹೇಳ್ತದೆ. ಹಾಗೆ ಇನ್ನುಳಿದಂತ ಎಲ್ಲ ಹಿರಿಯರೇ ಹಾಗೂ ಸೇರುತ್ತಾ ಇಲ್ಲ ಹಿರಿಯರೇ, ಸಮಯನೂ ಕಡಿಮೆ ಇರೋದ್ರಿಂದ ಎಲ್ಲರೂ ಹೆಸರು ತಗೋತಾ ಇಲ್ಲ. ನನ್ನ ಕಂಪನಿಯ ಬಗ್ಗೆ ಹೇಳ್ಬೇಕಾದ್ರೆ ರಿಸಲ್ಟ್ ಕನ್ಸಲ್ಟೆನ್ಸಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್, ಅದು ಈ ಕರ್ಮಣ್ಯವಾಧಿಕಾರಸ್ಥೆಯಿಂದಲೇ ಬಂದಿದೆ. ನಮಗೆಲ್ಲ ಗೊತ್ತಿದೆ. ಇದರ ಅರ್ಥ ನಮ್ಮ ಕೆಲಸ ನಾವು ಮಾಡ್ತಿರ್ಬೇಕು, ಫಲ ಅಪೇಕ್ಷೆಗಳನ್ನು ನಾವು ಮಾಡಬಾರ್ದು. ಬಸವಣ್ಣವರು ಅದನ್ನೇ ಹೇಳಿದ್ರು, ಕಾಯಕವೇ ಕೈಲಾಸ ಅಷ್ಟೇ, ಕಾಯಕ ಮಾಡ್ತಾ ಹೋಗೋ ಅದ್ರ ರಿಸಲ್ಟ್ ಏನ್ ಬರ್ಬೇಕೋ ಬರ್ತಿರ್ತದೆ ಅನ್ನೋವಂಥದ್ದು. ಹೀಗಾಗಿ ಇವತ್ತು ಹಿರಿಯ ನಾಗರಿಕರಾಗಿ ಈ ಒಂದು ಸಂದೇಶವನ್ನ ಮುಂದಿನ ಪೀಳಿಗೆಗೆ ನೀಡುವಂತಹ ಒಂದು ಜವಾಬ್ದಾರಿಯೂ ಸಹ ನಮ್ಮ ಮೇಲಿದೆ ಅನ್ನುವಂಥದ್ದು ವಿಷಯವನ್ನ ತಗೊಂಡು ನಾನು ಕೆಲವು ಸಂಗತಿಗಳನ್ನ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಹಿರಿಯ ನಾಗರಿಕರಾಗಿ ನಾವು ನಮ್ಮ ಅಪೇಕ್ಷೆಗಳು, ನಮ್ಮ ಸಮಸ್ಯೆಗಳು, ನಮಗೇನಾಗಬೇಕಾಗಿದೆ, ನಮ್ಗೆಷ್ಟು ಸಮಸ್ಯೆ ಆಗಿದೆ ಅನ್ನೋವಂಥದ್ದು ಕೇಳೋದು ಬಹಳ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದ್ದೇ ಇದೆ. ಆದರೆ ಹಿರಿಯ ನಾಗರಿಕರಾಗಿ ನಮ್ದೊಂದು ಜವಾಬ್ದಾರಿನೂ ಅಷ್ಟೇ ಇದೆ. ಮುಂದಿನ ಪೀಳಿಗೆಗೆ ನಾವು ಈ ಸಮಸ್ಯೆಗಳನ್ನ ಅನುಭವಿಸಬಾರ್ದು. ಅವರು ಅನುಭವಿಸಬಾರದು ಅಂತಂದ್ರೆ ಅವ್ರಿಗೇನು ಒಂದು ಶಿಕ್ಷಣ ಕೊಡಬೇಕು, ಅವ್ರಿಗೇನು ಒಂದು ಸಂಸ್ಕಾರ ಕೊಡಬೇಕು, ಅವ್ರು ಹೆಂಗೆ ನಡವಳಿಕೆ ಇರಬೇಕು ಅನ್ನುವಂತ ಹೇಳಿಕೊಡುವಂತ ಜವಾಬ್ದಾರಿನೂ ನಮಗಿದೆ. ಎಷ್ಟೋ ಸಲ ಹಿರಿಯರಿಗೆ ಇವತ್ತು ರೆಸ್ಪೆಕ್ಟ್ ಕೊಡೋದಿಲ್ಲ, ಗೌರವ ಕೊಡೋದಿಲ್ಲ ಅಂತ ಬಹಳ ಕೇಳ್ತೀವಿ ನಾವು. ಇಲ್ಲಿ ನಿವೃತ್ತ ಶಿಕ್ಷಕರು ಯಾರಿದ್ರಿ? ಎಜುಕೇಶನ್ ಫೀಲ್ಡ್ ನಲ್ಲಿ ಇರುವಂತವ್ರು ಯಾರಾದ್ರೂ ಇದ್ದಾರೆ? ನೀವಿದ್ದೀರಿ, ಇಲ್ಲಿದ್ದಾರೆ 3-4 ಜನ ಇದೆ. ವಿಶೇಷವಾಗಿ ನಮ್ಮ ಇಡೀ ಸಮಾಜದಲ್ಲಿ ಶಿಕ್ಷಕರಿಗೆ ಇರುವಂತಹ ಶಿಷ್ಯ ವೃಂದ ಬಳಗ, ಅವರು ಸಿಗುವಂತ ರೆಸ್ಪೆಕ್ಟ್ ಮಾತ್ರ ಇನ್ನು ಯಾವುದೇ ಫೀಲ್ಡ್ ನಲ್ಲಿ ಎಂತ ದೊಡ್ಡ ಆಫೀಸರ್ ಆಗಿರ್ಲಿ, ಮಿನಿಸ್ಟರ್ ಆಗಿರ್ಲಿ, ಚೀಫ್ ಮಿನಿಸ್ಟರ್ ಆಗಿರ್ಲಿ, ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ, ಯಾರಿಗೂ ಸಿಗುದಿಲ್ಲ. ಇದು ಅಂತ ನಮಗೂ ಖಂಡಿತ ಇದಾನ. ಆದ್ರೆ ಇವತ್ತು ಶಿಕ್ಷಕರು ತಮ್ಮ ವೃತ್ತಿಯಲ್ಲಿ ಆಗಿರಬಹುದು, ಆದ್ರೆ ಹಿರಿಯ ನಾಗರಿಕರಾದ ತಕ್ಷಣ ನಾವೆಲ್ಲರೂ ಶಿಕ್ಷಕರಾಗಿಯೇ ಕೆಲಸ ಮಾಡಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆ ಇದೆ. ನಾವೆಲ್ಲರೂ, ನಮಗೆ ಜೀವನದ ಅನುಭವ ಇರ್ತದೆ. 50-60 ವರ್ಷಗಳ ತನಕ, 60 ಸಂವತ್ಸರಗಳು, ನಾವೆಲ್ಲ ಎಷ್ಟೋ ಕಡೆ ಷಷ್ಠಿ ಅಂತ ಮಾಡ್ಕೋತಾರೆ. 60 ಸಂವತ್ಸರಗಳು, 60 ವರ್ಷಗಳಿಂದ ನಾವು ಜೀವನವನ್ನ ಬೇರೆ ಬೇರೆ ತರ ನಾವು ನೋಡಿರ್ತೀವಿ. ಹೀಗಾಗಿ ಮುಂದಿನ ಪೀಳಿಗೆಗೆ ಒಂದು ಸರಿಯಾದ ಶಿಕ್ಷಣವನ್ನು ಕೊಡುವಂತ ಜವಾಬ್ದಾರಿ, ಮಾನಸಿಕತೆ, ಪಕ್ವತೆ ನಮ್ಮ ಎಲ್ಲರಲ್ಲೂ ಇರ್ತದ. ಹೀಗಾಗಿ ನಾವು ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಇರ್ಬೋದು, ಮೊಮ್ಮಕ್ಕಳಿಗಂತೂ ಎಲ್ಲ ಕೊಡ್ತಿರ್ತೀರಿ, ಇಲ್ಲ ಅಂತ ಅನ್ನೋದಿಲ್ಲ ನಾನು ಮನೆಯೊಳಗೆ. ಆದ್ರೆ ಎಲ್ರಿಗೂ, ಸಮಾಜದ ಎಲ್ರಿಗೂ ಕೊಡಬೇಕು ಅನ್ನೋವಂಥದ್ದನ್ನ ನಾವು ಗಮನದಲ್ಲಿಟ್ಟುಕೊಂಡು ನಮಗೆ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಸರ್ಕಾರದಿಂದನೋ ಸಮಾಜದಿಂದನೋ ಏನಾಗಬೇಕಿದೆ ಅದನ್ನೂ ನಾವು ಕೇಳುವಂತ ಅವಶ್ಯಕತೆ ಇವತ್ತಿದೆ.
ನನ್ನ ಬಗ್ಗೆ ಹೇಳಿದ್ರು. ಮೊನ್ನೆ ನಾನು ಬಂದಾಗ ಪಶ್ಚಿಮ ಪದವೀಧರ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಈ ಸಲ ಎಲೆಕ್ಷನ್ ನಿಲ್ತಾ ಇದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ, ರಾಜ್ಯಸಭೆಯಲ್ಲಿ 60 ವರ್ಷದ ಕೆಳಗಿನವರು ಎಷ್ಟು ಜನ ಇರ್ತಾರಲ್ಲಿ? ನನಗನ್ಸಿ ಮಟ್ಟಿಗೆ 10ರಿಂದ 15% ಇದ್ರೆ ಬಹಳ. ಹೌದಾ? ಎಲ್ಲರೂ 60 ವರ್ಷ ಮೇಲಿನವರು ಇರ್ತಾರೆ. ಅವರಿಂದಲೇ ಹಿರಿಯ ನಾಗರಿಕರಿಗೆ ಇವತ್ತು ಸಮಸ್ಯೆಗಳಾಗ್ತಾ ಇದೆ. ಯಾರು ವಿಧಾನಸಭೆಯಲ್ಲಿ, ರಾಜ್ಯಸಭೆಯಲ್ಲಿ, ಪಾರ್ಲಿಮೆಂಟ್ನಲ್ಲಿ ಸೀನಿಯರ್ಸ್ ಇದ್ದಾರೋ, ಸೀನಿಯರ್ ಸಿಟಿಸನ್ಸ್ ಇದ್ದಾರೋ, ಅವರು ಯಾರು ತಮ್ಮ ಜೊತೆ ಇರುವಂತ ಸೀನಿಯರ್ ಸಿಟಿಸನ್ಸ್ಗೆ ಅವರ ಸಮಸ್ಯೆಗಳ ಬಗ್ಗೆ ಗಮನ ಕೊಡಬೇಕಾಗಿತ್ತು, ಅವರು ಅದರ ಬಗ್ಗೆ ಗಮನ ಕೊಡ್ಲಾರ್ದೆ ನಾವು ಈಗ ಹೋರಾಟ ಮಾಡುವಂತ ಪರಿಸ್ಥಿತಿಯನ್ನು ತಂದು ಕೊಟ್ಟಾರಲ್ಲ, ಇದು ಹೆಂಗಾಗ್ತು ಇದು ಅನ್ನೋಂಥದ್ದನ್ನ ನಾವು ವಿಚಾರ ಮಾಡಿದಾಗ, ಇನ್ನೂ ಸ್ವಲ್ಪ ಯಂಗ್ ಏಜ್ ಇದ್ದಂಥವ್ರು ಅವಾಗ ಸ್ವಲ್ಪ ಆದ್ರೂ ರೆಸ್ಪೆಕ್ಟ್ ಕೊಟ್ಟು ಇರ್ತಾರೆ. ಎಲ್ಲರೂ ಅಂತಲ್ಲ, ಬಟ್ ಆದ್ರೂ ನಮಗೆ ಯಾರು ಯಂಗ್ ಜನರೇಷನ್ ಅಂತ MLA ನೋ MLC ನೋ ಯಾರೋ ಇರಲಿ ಒಂದು ರೆಸ್ಪೆಕ್ಟ್ ಕೊಟ್ಟಿರ್ತಾರೆ. ಬಟ್ ಸೀನಿಯರ್ಸ್ ಕಡೆ ನಮ್ಗೆ ಆ ರೆಸ್ಪೆಕ್ಟ್ ರೆಸ್ಪಾನ್ಸ್ ನಮಗೆ ಸಿಕ್ಕಿಲ್ಲ. ನಮ್ಮದೇ ವಯಸ್ಸಿನವರು ಆ ಕಡೆ 5-10 ವರ್ಷ ಆ ಕಡೆ ಇರುವಂಥವ್ರು. ಹೀಗಾಗಿ ನಾನು ಇದನ್ನ ಹೇಳಿದಾಗ ನನಗೆ ಅವರು ಹೇಳಿದ್ರು, ಇವತ್ತು ನಾನು ಎಲೆಕ್ಷನ್ ಸಲುವಾಗಿ ನಾವು ಏನೋ ಭೇಟಿ ಆಗ್ಲಿಕ್ಕೆ ಬಂದಿರ್ಬೋದು, ಆದ್ರೆ ನನ್ನ ಕರ್ತವ್ಯ ಎಲೆಕ್ಷನ್ಗೆ ವೋಟ್ ಹಾಕ್ತಾರೋ ಇಲ್ಲೋ, ಎಷ್ಟು ಹಾಕೋದಿಲ್ಲೋ ಏನಾದ್ರೂ ಆಗಲಿ, ನನ್ನ ಕರ್ತವ್ಯ ನಾನು ಈ ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಅಂದ್ರೆ ಈ ಸಂಘದ ಮೂಲಕನೂ ನಾನು ಬೇಕಾದಷ್ಟು ಕೆಲಸಗಳನ್ನ ನಾನು ಮಾಡಬಹುದು. ಅಧಿಕಾರ ಇಲ್ಲದೆ ಇದ್ರೂ ಮಾಡಬಹುದು, ಆದ್ರೆ ಅಧಿಕಾರ ಬಂದ್ರೆ ಇನ್ನೂ ಜಾಸ್ತಿ ಕೆಲಸ ಮಾಡಬಹುದು ಅನ್ನುವಂಥದ್ದು ಉಪಯೋಗ ಆಗುತ್ತೆ. ಅಧಿಕಾರ ಇಲ್ಲದೆ ನಾವು ಓಡಾಡ್ತಿರ್ತೀವಿ, ಕೆಲಸ ಮಾಡ್ತೀವಿ, ನಿಮ್ ಜೊತೆ ನಾವು ಹೋರಾಟ ಬರ್ತೀವಿ. ಅಧಿಕಾರ ಬಂದ್ರೆ ಏನಾಗ್ತದೆ? ಹೋರಾಟ ಮಾಡೋದಕ್ಕಿಂತ ಜಾಸ್ತಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೊಡುವಂತ ಸ್ಥಾನದಲ್ಲಿ ನಾವಿರ್ತೀವಿ. ಹೀಗಾಗಿ ಆ ಕಾರಣಕ್ಕೆ ಇವತ್ತು ನಾನು ಎಲೆಕ್ಷನ್ಗೆ ಹೋಗ್ತಾ ಇರೋದು. ಏನೋ ನಮಗೇನು MLC ಅನ್ನುವಂಥದ್ದು ಬಹಳ ದೊಡ್ಡ ಪ್ರೆಸ್ಟಿಜಿಯಸ್ ಒಂದು ಪವರ್ ಪೊಸಿಷನ್ ಅಂತೂ ಅಲ್ಲ. ಯಾಕಂದ್ರೆ ಇದನ್ನು ಮೀರಿ ನಾವೆಲ್ಲ ಸಮಾಜದಲ್ಲಿ ಕಳೆದ 40 ವರ್ಷಗಳಿಂದ ಕೆಲಸ ಮಾಡಿ ನನ್ನ ಪರಿಚಯದಲ್ಲೆಲ್ಲ ಹೇಳಿದ್ದಾರೆ. 1990ರಿಂದ ವಿದ್ಯಾರ್ಥಿ ಯುವ ಮತದಾರರ ವೇದಿಕೆ ಅನ್ನುವಂತ ಒಂದು ಸಂಘಟನೆ 1990ಯಲ್ಲಿ 87ನಲ್ಲಿ ನಾನು ABVP ಶಿವಶಂಕರ ಏಳು ಹೇಳಿದಂಗೆ ನಾವು ABVP ಆರ್ಗನೈಸ್ ಮಾಡಿದಾಗ ಅವರು PDP ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮೂಲಕ ಅವ್ರು ಬಂದಂಥವ್ರು. ಆವಾಗಲಿಂದನೂ ನಾವು ಈ ಸಾಮಾಜಿಕ ಕಾರ್ಯಗಳಲ್ಲಿ ಇದ್ದೀವಿ. ಬೇರೆ ಬೇರೆ ಸ್ಥಾನವನ್ನು ತಗೊಂಡಿದ್ದೀವಿ. ಕರ್ನಾಟಕ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಇರ್ಬೋದು, ಅಥವಾ ಬೇರೆ ಬೇರೆ ಕಾರವಾರದ ಗೌರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಅದರ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ವಿಶೇಷವಾಗಿ ಎಜುಕೇಶನ್ ಫೀಲ್ಡ್ ನಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಹೀಗಾಗಿ ಇವತ್ತು ಹಿರಿಯ ನಾಗರಿಕರಾಗಿ ನಾವೇನಿಲ್ಲಿ ಬಂದಿದ್ದೀವಿ, ನಾವು ನಮಗೆ ಸಮಸ್ಯೆಗಳಿದೆ, ಮನೆಯಲ್ಲಿ ಸಮಸ್ಯೆ ಇದೆ, ಡೊಮೆಸ್ಟಿಕ್ ವೈಲೆನ್ಸ್, ನಾನು ಒಬ್ಬ ಅಡ್ವೊಕೇಟ್ ಆಗಿಯೂ ಸಹ ನಾನು ಸಹ ಮೊನ್ನೆ ಸರ್ ಹೇಳ್ತಾ ಇದ್ದೆ, ಒಂದು ಸಮಸ್ಯೆಯನ್ನ ನಾನು ಸಹ ನಿರ್ವಹಣೆ ಮಾಡಿದೆ. ಅದನ್ನ ಇಲ್ಲೇ ಒಬ್ರು ಎಕ್ಕುಂಡಿ ಅಂತಿದ್ದಾರೆ, ಎಕ್ಕುಂಡಿ ಅವರು ಲೀಗಲ್ ಪ್ರಾಬ್ಲಮ್ಗಳನ್ನ ನೋಡ್ತಾರೆ. ಒಬ್ರು ಧಾರವಾಡದ ಇವರು ನನ್ನ ಹತ್ರ ಬಂದಾಗ ರಿಪೀಟೆಡ್ಲಿ ಅವ್ರ ಹತ್ರ ಬಂದು ಓಡಾಡಿ ಸಬರ್ಬನ್ ಪೊಲೀಸ್ ಸ್ಟೇಷನ್ ಮೇಲೆ ಆಫೀಸ್ ಇರೋದು, ಅದನ್ನ ನೋಡಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ವಿ. ಹಿರಿಯ ನಾಗರಿಕರಿಗೆ ಇಲ್ಲಿ ಬಂದಾಗಲೇ ನಾನು ಯೋಚನೆ ಮಾಡಿಲ್ಲ, ಸುಮಾರು 6-7-8 ವರ್ಷಗಳಿಂದ ಒಂದು ವಿಚಾರ ಮಾಡಿದ್ದೆ. ನಾನು ಹಿರಿಯ ನಾಗರಿಕರಿಗೆ ಪೆನ್ಷನ್ ಇರೋರಿಗೆ ನಾನು ಯೋಚನೆ ಮಾಡ್ತೀನಿ. ಪೆನ್ಷನ್ ಇಲ್ದವ್ರಿಗೆ ಬೇರೆ ಸಮಸ್ಯೆ, ಪೆನ್ಷನ್ ಇದ್ದವ್ರಿಗೆ ಬೇರೆ ಸಮಸ್ಯೆ. ಪೆನ್ಷನ್ ಇರೋರಿಗೆ ಒಂದು ಯೋಚನೆ ಮಾಡಿದೆ, ಪಾಪ ಅವ್ರು ದಿನನಿತ್ಯ ಹೊರಗೆ ಹೋಗ್ತಿರ್ತಾರೆ, ಕಾರು ಇಟ್ಕೊಳ್ಳುವಷ್ಟು ಶಕ್ತಿನೂ ಇರ್ತದೆ, ಡ್ರೈವರ್ ಪೇಮೆಂಟ್ ಮಾಡುವಂತ ಶಕ್ತಿನೂ ಇರ್ತದೆ, ಅಷ್ಟು ಪೇಮೆಂಟ್ ಇರ್ತದೆ, ಬಟ್ ಅವ್ರಿಗೆ ಇಟ್ಕೊಳ್ಳಕ್ ಆಗ್ತಿರೋದಿಲ್ಲ, ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ. ದಿಸ್ ಇಸ್ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಇದನ್ನ ನಾನು ಅರ್ಥ ಮಾಡಿಕೊಂಡು ನಾನೊಂದು ಪ್ಲಾನ್ ಮಾಡಿದ್ದೆ. ಕಾರನ್ನ ಅವ್ರ ಕಡೆ ಮೆಂಬರ್ಶಿಪ್ ಅಂತ ತಗೊಂಡು ಹಿರಿಯ ನಾಗರಿಕ ಕಡೆ ಅವ್ರು ಯಾವಾಗ ಹೇಳ್ತಾರೋ ಅವ್ರಿಗೆ ಕಾರ್ ಫೆಸಿಲಿಟಿಯನ್ನ ಕೊಡೋದು ಒಂದು ಪ್ರಯೋಗವನ್ನು ಮಾಡಿದೆ ನಾನು ಧಾರವಾಡದಲ್ಲಿ. ಅವ್ರ ಕಡೆ ಹೋಗಿ ಮಾತಾಡೋದು, ಒಂದು ಕಾರ್ ಡ್ರೈವರ್ ಇಟ್ಕೊಡೋದ. ಸಹಜವಾಗಿ ಎಲ್ಲರಿಗೂ ಟೈಮ್ ಇರ್ತದೆ ಅಲ್ಲಿ, ಅಂದ್ರೆ ಈಗ ಅರ್ಜೆಂಟ್ ಈಗ ನಾವು ಹೋಗ್ಬೇಕು ಈಗ ಬರಬೇಕು ಅನ್ನೋಂಥದ್ದು ಇರೋದಿಲ್ಲ, ಬಹಳ ಪ್ಲಾನಿಂಗ್ ಇರ್ತದೆ. ಹಿರಿಯ ನಾಗರಿಕರು ಅಂದ್ರೆ ಪ್ಲಾನಿಂಗ್ ಬಹಳ ಇರ್ತದೆ,
ವ್ಯವಸ್ಥೆ ಭಾಳ ಇರ್ತದ, ಫೈಲ್ ಮೇಂಟೆನೆನ್ಸ್ ಕರೆಕ್ಟ್ ಇರ್ತದ. ಈಗಿನ ಜನರೇಷನ್ ಅವನ್ನೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮನ್ನು ಸೇರಿ. ಆದ್ರೆ ಹಿರಿಯರು ನಾವು ನೋಡಿದಾಗ ಎಲ್ಲ ಇರ್ತದ. ಒಂದು 4 ದಿವಸ ಬಿಟ್ಟು ನಮಗೆ ಒಂದ್ ಕಡೆ ಹೋಗ್ಬೇಕಾಗಿದ್ರಪ್ಪ, ನೀವು ಒಂದು ವ್ಯವಸ್ಥೆ ಮಾಡ್ಕೊಡ್ರಿ, ಆಯ್ತು. ಮನೆಗೆ ಸೀದಾ ಕಾರ್ ಹೋಗ್ತದ, ಅವ್ರು ಹತ್ತಾರ. ಅದು ಹುಬ್ಬಳ್ಳಿ ಧಾರವಾಡ ಇರ್ಲಿ, ಇಲ್ಲೇ ಹತ್ತಿರ ಎಲ್ಲೋ ಇರ್ಲಿ, ಟ್ರಿಪ್ ಇರ್ಲಿ, ಎಲ್ಲೇ ಇರ್ಲಿ. ಸೊ ಅವರು ಮೆಂಬರ್ ಆಗಿಬಿಟ್ರೆ ಸಾಕು, ಅವ್ರಿಗೆ ಆ ಕಾರ್ ವ್ಯವಸ್ಥೆಯನ್ನ ನಾವು ಮಾಡಿಕೊಡುವಂತ ವ್ಯವಸ್ಥೆಯನ್ನ ಶುರು ಮಾಡಿದ್ವಿ. ಒಂದಿಷ್ಟು ಜನ ಅದರ ಬೆನಿಫಿಟ್ ಅನ್ನು ತಗೊಂಡ್ರು. ಪ್ರಾಕ್ಟಿಕಲಿ ಆಗಿ ಅದನ್ನು ಮುಂದುವರಲಿಲ್ಲ. ಹಂಗೆ ಏನಾದ್ರೂ ಇಲ್ಲಿ ಯಾರಾದ್ರೂ ಒಬ್ರು, ನಂದೊಂದು ಸಜೆಷನ್, ಈ ತರ ಇಷ್ಟು ಜನ ನಾಗರಿಕರಿದ್ದಾರೆ, ಈಗ ಸರ್ ಕೇಳಿದೆ ನಾನು, ನವನಗರದಿಂದ ಹೆಂಗ್ ಬರ್ತೀನಿ, ನಾನು ಆಟೋದಾಗ ಬರ್ತೀನಿ ಅಂತಂದ್ರೆ, ಅವ್ರಿಗೆ ಕಾರ್ ಮಾಡೋದು ಬಹಳ ಕಷ್ಟ ಏನಲ್ಲ. ಪೆನ್ಷನ್ ಇನ್ನೊಂದೆಲ್ಲ ಚೆನ್ನಾಗಿದ್ದೇ ಇರ್ತದೆ, ಅದೇನು ಸಮಸ್ಯೆ ಇಲ್ಲ. ಆದ್ರೆ ಅನವಶ್ಯಕ ಯಾಕೆ ಅನ್ನುವಂಥದ್ದು ತಲೆಯಲ್ಲಿ ಇರ್ತದೆ. ಇವತ್ತಿನ ಜನರೇಷನ್ ಖರ್ಚು ಹೆಂಗ್ ಮಾಡಿದ್ರು ಹಂಗ ಹಿರಿಯ ನಾಗರಿಕರು ಎಂದೂ ಖರ್ಚು ಮಾಡೋದಿಲ್ಲ. ಇದು ಗ್ಯಾರಂಟಿ ಇದು ಹೌದಾ? ಯಾಕಂದ್ರೆ ನಾವು ಬಹಳ ಕಷ್ಟದಿಂದ ಬಂದಿವಿ. ಹಿರಿಯ ನಾಗರಿಕರಂದ್ರೆ 40-50 ವರ್ಷ 100 ರೂಪಾಯಿ ಪಗಾರದಿಂದ, 50 ರೂಪಾಯಿ ಪಗಾರ, 2 ರೂಪಾಯಿ ಪಗಾರದಿಂದ ಬಂದಂತವ್ರು ಇವತ್ತು 50,000 1 ಲಕ್ಷ ಪೆನ್ಷನ್ ತಗೊಳ್ಳೋ ಲೆವೆಲ್ಗೆ ಇವತ್ತು ಬಂದಿರೋದ್ರಿಂದ, ಸೊ ಹೀಗಾಗಿ ನಾವು ಖರ್ಚು ಯಾವತ್ತು ಜಾಸ್ತಿ ಮಾಡೋದಿಲ್ಲ. ಬೇಕಾದ್ರೆ ನಾವು ಯಾರಿಗಾದ್ರೂ ಗುಡಿ ದೇವಸ್ಥಾನ ಏನೋ ನಮಗೆ ಡೊನೇಷನ್ ಕೊಡ್ತೀವಿ ಬೇಕಾದ್ರೆ, ಬಟ್ ನಮ್ಮ ಸಲುವಾಗಿ ನಾವು ಜಾಸ್ತಿ ಖರ್ಚು ಮಾಡ್ಕೊಳಂಗಿಲ್ಲ. ಇದು ನಮ್ಮ ಮನಸ್ಥಿತಿ. ಅದೇ ಈಗಿನ ಯಂಗ್ ಜನರೇಷನ್ ಹೆಂಗಂದ್ರೆ, ಅದು 200 ರೂಪಾಯಿ ಹೆಂಗಿತ್ತಂದ್ರೆ 1000 ರೂಪಾಯಿ ಕೊಟ್ಟ ತಗೊಳ್ಳೋದನ್ನ. ಕ್ರೆಡಿಟ್ ಕಾರ್ಡ್ 500 ರೂಪಾಯಿ ಇತ್ತಂದ್ರೆ 2,000 ರೂಪಾಯಿ ಕೊಟ್ಟ ತಗೊಳ್ಳೋದ. 500 ರೂಪಾಯಿದಾಗ ಚಪ್ಪಲಿ ಶೂಸ್ ಬರ್ತಾವ ಅಂದ್ರೆ ಇಲ್ಲ 2,000 ರೂಪಾಯಿ 3,000 ರೂಪಾಯಿ ಚಪ್ಪಲಿ ಶೂಸ್ ತಗೊಳ್ಳೋದು. ಅದ್ ನಾವೆಲ್ಲ ನೋಡಿವಿ ನಮ್ಮ ಮಕ್ಕಳು ಮೊಮ್ಮಕ್ಕಳದ. ಈ ಮನಸ್ಥಿತಿ ಏನದಲ್ಲ, ಜನರೇಷನ್ ಗ್ಯಾಪ್ ಏನದ, ಈ ಜನರೇಷನ್ ಗ್ಯಾಪ್ ಅನ್ನ ಅರ್ಥ ಮಾಡಿಕೊಂಡು ಇವತ್ತು ಹಿರಿಯ ನಾಗರಿಕರ ಸಂಘ ಒಂದಿಷ್ಟು ಕೆಲಸಗಳನ್ನು ನಿರ್ವಹಿಸಿದೆ. ಹೋರಾಟದ ಜೊತೆಗೆ ಮತ್ತೆ ಹೋರಾಟ ಮಾಡಬೇಕು, ನಮಗೆ ಬೇಕಾದಂತದ್ದು ಇದನ್ನು ಮಾಡಲೇಬೇಕು. ಆದ್ರೆ ಅದರ ಜೊತೆಗೆ ಜೀವನವನ್ನ ನಾವು ಅನುಭವಿಸಬೇಕಲ್ಲ. ಆಯ್ತು, 60 ವರ್ಷ ಅನುಭವಿಸಿವಿ, ಇನ್ನು ಮುಂದಿನ ಎಷ್ಟೋ ಅದ, 65, 70, 75, 80, 100 ವರ್ಷ ಎಷ್ಟು